ಮಂಡ್ಯ ಲೋಕಸಭೆಯ ಅಖಾಡ ಈಗ ಮತ್ತಷ್ಟು ರಂಗೇರ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ನೋಡೋಣ. ದೋಸ್ತಿಗಳನ್ನ ಅಣಿಯೋಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಘಟಾನುಘಟಿ ನಾಯಕರಿಂದ ಈಗ ಅಬ್ಬರದ ಪ್ರಚಾರ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಅವರೇ ಆಗಮಿಸ್ತಾ ಇದ್ದಾರೆ. ಮಂಡ್ಯ ವಿವಿ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ಸಮಾವೇಶಕ್ಕೆ 1 ಲಕ್ಷಕ್ಕೂ ಅಧಿಕ ಜನ ಈಗಾಗಲೇ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಮಂಡ್ಯವನ್ನ ತಲುಪಿದ್ದಾರೆ. ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು. ಮಂಡ್ಯದ ವಿವಿ ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಈಗ ರಾಹುಲ್ ಗಾಂಧಿ ಅವರು ಭಾಗಿಯಾಗೋಕೆ ಆಗಮಿಸಿದ್ದಾರೆ. ಸಮಾವೇಶಕ್ಕೆ 1 ಲಕ್ಷಕ್ಕೂ ಅಧಿಕ ಜನ ಅಲ್ಲಿ ಈಗ ಆಗಮಿಸಿದ್ದಾರೆ ಅನ್ನೋದು. ಎಲ್ಲ ನಾಯಕರು ಅವರನ್ನು ಬರಮಾಡಿಕೊಂಡಿದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಅಲ್ಲೇ ಇದ್ದಾರೆ. ಈಗ ಮತ್ತಷ್ಟು ರಂಗೇ ಇರುತ್ತೆ ಮಂಡ್ಯ ಲೋಕಸಭಾ ಅಖಾಡ. ದೋಸ್ತಿಗಳನ್ನು ಹಣಿಯೋಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿ ಈಗ ರಾಹುಲ್ ಗಾಂಧಿ ಅವರನ್ನೇ ಈಗ ಮಂಡ್ಯಕ್ಕೆ ಕರೆಸಿದ್ದಾರೆ. DK ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ. ಈಗ ಯಾವ ರೀತಿಯಾಗಿ ಮಂಡ್ಯ ಲೋಕಸಭಾ ಚಿತ್ರಣ ಬದಲಾಗುತ್ತೆ, ಹೇಗೆ ನೋಡ್ತಾರೆ, ಏನು ಮಾತನಾಡ್ತಾರೆ, ಎಲ್ಲವೂ ಕೂಡ ಈಗ ಕುತೂಹಲ ಇದೆ. ರಾಹುಲ್ ಗಾಂಧಿ ಅವರು ಯಾವ ಬಾಣಗಳನ್ನು ಬಿಡ್ತಾರೆ, ಯಾವ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ ಅನ್ನೋದನ್ನು. ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತಷ್ಟು ರಂಗೇರ್ತಾ ಇದೆ. ಅದು ರಾಹುಲ್ ಗಾಂಧಿ ಅವರು ಮಂಡ್ಯಕ್ಕೆ ಆಗಮಿಸಿ ಈಗ ಮಾತನಾಡ್ತಾರೆ. ಸಮಾವೇಶದಲ್ಲಿ ಏನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಮೊನ್ನೆ ಅಷ್ಟೇ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ಸಮಾವೇಶವನ್ನು ಮಾಡಿದರು. ಚುನಾವಣೆ ಘೋಷಣೆ ಆದ ನಂತರ ರಾಹುಲ್ ಗಾಂಧಿ ಅವರು ಮೊದಲನೆಯ ಭೇಟಿಯನ್ನು ಈಗ ಮಂಡ್ಯದಲ್ಲಿ ಕೊಡ್ತಾ ಇದ್ದಾರೆ. ಮಂಡ್ಯದ ಸಮಾವೇಶದ ಮೂಲಕವಾಗಿ ಅವರು ಕೂಡ ರಾಜ್ಯದ ಚುನಾವಣೆಯಲ್ಲಿ ಈಗ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಈಗ PS ಕಾಲೇಜು ಮೈದಾನ ಮಂಡ್ಯದಲ್ಲಿ ಈಗ ಅಬ್ಬರಿಸೋಕೆ ಅಂತಾನೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಭಾಷಣದ ಬಗ್ಗೆ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಯಾವ ಟೀಕೆಗಳನ್ನು ಮಾಡ್ತಾರೆ, BJP ಮೇಲೆ ಏನು ಹರಿಹಾಯ್ತಾರೆ, JDS ಮೇಲೆ ಏನು ಹರಿಹಾಯ್ತಾ ಇದ್ದಾರೆ, ಯಾವ ರೀತಿಯಾಗಿರುತ್ತೆ ವಾಕ್ ಪ್ರಹಾರಗಳು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳನ್ನು. PS ಕಾಲೇಜು ಮೈದಾನ ಮಂಡ್ಯ ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನ ಕಾಂಗ್ರೆಸ್ನ ನಾಯಕರೆಲ್ಲ ಬರಮಾಡಿಕೊಂಡಿದ್ದಾರೆ. ಮಂಡ್ಯ ಮಾತ್ರ ಅಲ್ಲ, ಆಕಾಶದಲ್ಲಿರುವಂತಹ ಸ್ಟಾರ್ ಚಂದ್ರು ರೀತಿಯಲ್ಲಿ ತಾವೆಲ್ಲರೂ ಕೂಡ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿಕೊಡ್ಬೇಕು ತಮ್ಮ ಹತ್ರ ಇವತ್ತು ಮನವಿ ಮಾಡಿಕೊಂಡು ನಾನು ಒಂದೆರಡು ಮಾತು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಮಾನ್ಯ ಶ್ರೀ ವಿನಯ್ ಸೊರಕೆ ಅವರಿಗೆ ವಂದನೆಗಳು. ಶ್ರೀ ರಾಹುಲ್ ಗಾಂಧಿ ಇಸ್ ಅರೈವ್ಡ್ ಹಿಯರ್ ಟು ಗ್ರೇಸ್ ದಿಸ್ ಅಕೇಶನ್. ಬಂಧುಗಳೇ, ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೆದಂತಹ ಮಹನೀಯ ಶ್ರೀ ರಾಹುಲ್ ಗಾಂಧಿಯವರು, ಹಾಗೆ ಮಹಾತ್ಮ ಗಾಂಧೀಜಿಯವರ ಸತ್ಯ, ಅಹಿಂಸೆ, ಬುದ್ಧನ ಪ್ರೀತಿ, ಕರುಣೆ, ಅಹಿಂಸೆಯನ್ನು ಮೈಗೂಡಿಸಿಕೊಂಡಿರುವಂತಹ ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಆಗಮಿಸಿದ್ದಾರೆ ವೇದಿಕೆಯಲ್ಲಿ.